ವೀಕ್ಷಕರೇ, ಕೇರಳದ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕೆಲವು ವರ್ಷಗಳ ಹಿಂದೆ ಈಗಿನ ತರಹ ಅಷ್ಟೊಂದು ಜನರಿಗೆ ಗೊತ್ತಿರಲಿಲ್ಲ. ಮಹಾವಿಷ್ಣುವನ್ನ ಪೂಜಿಸುವ ಈ ಒಂದು ದೇವಾಲಯ ಇವತ್ತು ಪ್ರಪಂಚದಲ್ಲೇ ಪ್ರಸಿದ್ಧಿಯನ್ನು ಪಡೆದಿದೆ. ಅದಕ್ಕೆ ಕಾರಣ ಕೆಲವು ವರ್ಷಗಳ ಹಿಂದೆ ಅಲ್ಲಿ ಸಿಕ್ಕ ಸಾವಿರಾರು ಕೋಟಿ ನಿಧಿ. ವೀಕ್ಷಕರೇ, ಈ ಒಂದು ದೇವಾಲಯವನ್ನು ಕಟ್ಟಿಸಿದ್ದು ಬಿಲ್ವಮಂಗಳಂ ಸ್ವಾಮಿಯವರೆಂಬ ಒಬ್ಬ ವಿಷ್ಣು ಭಕ್ತ ಹಾಗೂ ಟ್ರಾವಂಕೂರ್ ಎಂಬ ಒಬ್ಬ ರಾಜ. ಹಾಗಾಗಿ ಈ ಒಂದು ದೇವಸ್ಥಾನದ ಉಸ್ತುವಾರಿಯನ್ನ ಟ್ರಾವಂಕೂರ್ ಫ್ಯಾಮಿಲಿನೇ ಇವತ್ತು ಕೂಡ ನೋಡ್ಕೊಳ್ತಾ ಇದೆ. ಆದರೆ 2011ರಲ್ಲಿ ಸುಂದರ್ ರಾಜನ್ ಎಂಬುವರು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸನ್ನು ಹಾಕ್ತಾರೆ. ಏನಪ್ಪಾ ಅದು ಅಂದ್ರೆ, ಟ್ರಾವಂಕೂರ್ ಫ್ಯಾಮಿಲಿ ಏನಿದೆ ಇದು ದೇವಸ್ಥಾನಕ್ಕೆ ಬರುವ ಆದಾಯದಲ್ಲಿ ಮತ್ತೆ ಅಲ್ಲಿನ ಚಿನ್ನಾಭರಣಗಳು ಮತ್ತೆ ದೇವಸ್ಥಾನಕ್ಕೆ ಸೇರಿದ ಆಸ್ತಿ ಪಾಸ್ತಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಒಂದು ಕೇಸನ್ನು ಹಾಕ್ತಾರೆ. ಆಗ ಸುಪ್ರೀಂ ಕೋರ್ಟ್ ಆ ದೇವಸ್ಥಾನದ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಚೆಕ್ ಮಾಡೋದಕ್ಕೆ ಒಂದು ಕಮಿಟಿಯನ್ನ ರಚಿಸುತ್ತೆ. ಆ ರೀತಿ ಚೆಕ್ ಮಾಡ್ತಾ ಇರಬೇಕಾದ್ರೆ ಆ ಕಮಿಟಿಯವರಿಗೆ ದೇವಸ್ಥಾನದಿಂದ ಸುಮಾರು 20 ಅಡಿ ಕೆಳಗೆ 6 ರಹಸ್ಯ ಬಾಗಿಲುಗಳು ಸಿಗುತ್ತೆ. ನಂತರ ಆ ಬಾಗಿಲುಗಳಿಗೆ ABCDEF ಅಂತ ಹೆಸರನ್ನ ಇಡ್ತಾರೆ. ಅದರಲ್ಲಿ ಒಟ್ಟು 5 ಬಾಗಿಲುಗಳನ್ನ ಓಪನ್ ಮಾಡ್ತಾರೆ. ಆಗ ಅವ್ರಿಗೆ ಸಿಕ್ಕಿದ್ದು ಸುಮಾರು 1,20,000 ಕೋಟಿ ಬೆಲೆ ಬಾಳುವ ಸಂಪತ್ತು ಆ 5 ಬಾಗಿಲುಗಳಿಂದ ದೊರೆಯುತ್ತೆ. ಮತ್ತೆ ಅಲ್ಲಿ ಸಿಕ್ಕಿರುವ ಕೇವಲ ಒಂದು ನಾಣ್ಯದ ಬೆಲೆ 2.5 ಕೋಟಿ ರೂಪಾಯಿ ಆಗುತ್ತೆ. ಹಾಗಾಗಿ ಈ ಒಂದು ಗುಡಿ ಈ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತ ಇವತ್ತು ಹೆಸರುವಾಸಿಯಾಗಿದೆ. ಆದ್ರೆ 5 ಬಾಗಿಲುಗಳನ್ನ ಓಪನ್ ಮಾಡಿದ ಕಮಿಟಿ ಒಂದು ಬಾಗಿಲನ್ನು ಮಾತ್ರ ಹಾಗೆ ಬಿಟ್ಟಿರುತ್ತೆ. ಅದೇ ಚೇಂಬರ್ ಬಿ. ಮತ್ತೆ ಆ ಒಂದು ಬಾಗಿಲಿಗೆ ಸ್ಕ್ರೂಗಳಾಗ್ಲಿ, ಚಿಲ್ಕ ಆಗ್ಲಿ, ಬೀಗ ಆಗ್ಲಿ ಈ ತರದ್ದು ಯಾವುದೂ ಇಲ್ಲ. ಆ ಬಾಗಿಲುಗಳ ಮೇಲೆ 2 ಸರ್ಪದ ರೀತಿಯ ಚಿತ್ರಗಳು ಮಾತ್ರ ಇದೆ. ಆ 2 ಸರ್ಪಗಳು ಒಳಗಿರುವ ನಿಧಿಯನ್ನ ಕಾಯ್ತಿರೋ ತರ, ಕಾವಲನ್ನಾಗಿ ಮಾಡಿರೋ ತರ ಆ 2 ಸರ್ಪಗಳನ್ನ ಬಾಗಿಲ ಮೇಲೆ ಚಿತ್ರಿಸಿದ್ದಾರೆ. ಮತ್ತೆ ತೆರೆದ ಆ 5 ಬಾಗಿಲುಗಳೇನಿದೆ ಆ 5 ಬಾಗಿಲುಗಳಿಗೆ ಹೋಲಿಸಿದ್ರೆ ಈ ಒಂದು ಬಾಗಿಲಲ್ಲಿ ಅದಕ್ಕಿಂತ ಹೆಚ್ಚು ಸಂಪತ್ತಿದೆ ಅಂತ ಕೆಲವರು ಹೇಳ್ತಾರೆ. ಆಗ ಒಳಗೆ ಏನಿದೆ ನೋಡೇ ಬಿಡೋಣ ಅಂತ ಚೇಂಬರ್ ಬಿ ಡೋರ್ ಅನ್ನ ಹೊಡೆದಾಕ್ತಾರೆ. ಆಗ ಅವರ ಕಣ್ಣಿಗೆ ಮತ್ತೊಂದು ಬಾಗಿಲು ಸಿಗುತ್ತೆ. ನಂತರ ಆ ಬಾಗಿಲನ್ನು ಕೂಡ ಮುರಿದು ಹಾಕ್ತಾರೆ. ಆಗ 3ನೇ ಬಾಗಿಲನ್ನು ಕೂಡ ಓಪನ್ ಮಾಡೋದಕ್ಕೆ ನೋಡ್ತಾರೆ. ಅವರ ಕೈಯಲ್ಲಿ ಅದು ಸಾಧ್ಯನೇ ಆಗೋದಿಲ್ಲ. ಆಗ ಕೆಲವರು ಈ ಬಾಗಿಲನ್ನ ಏನಾದ್ರು ನೀವು ಓಪನ್ ಮಾಡಿದ್ರೆ ಈ ಪ್ರಪಂಚನೇ ಸರ್ವನಾಶ ಆಗುತ್ತೆ ಅಂತ ಕೆಲವರು ಹೇಳಿದ್ರು. ಮತ್ತೆ ಆ ಬಾಗಿಲ ಹತ್ರ ನಿಂತ್ಕೊಂಡ್ರೆ ಸಮುದ್ರದ ಭೋರ್ಗರೆತ ಕೇಳುತ್ತೆ. ಅಂದ್ರೆ ಸಮುದ್ರದಲ್ಲಿ ಅಲೆಗಳು ಬರೋ ಸದ್ದು ಏನಿದೆ ಆ ತರಹದ ಒಂದು ಸದ್ದು ಆ ಬಾಗಿಲ ಬಳಿ ಕೇಳಿಸುತ್ತೆ. ಮತ್ತೆ ಹಾವುಗಳ ಬುಸುಗುಡುವ ಸದ್ದು ಕೂಡ ಅಲ್ಲಿ ಕೇಳಿಸುತ್ತೆ ಅಂತ ಹೇಳಲಾಗುತ್ತೆ. ಮತ್ತೆ ಅದಕ್ಕೆ ಪುಷ್ಟಿ ನೀಡುವಂತೆ ಆ ಬಾಗಿಲನ್ನು ತೆರೆದಿದ್ದ ಒಂದೇ ವಾರದಲ್ಲಿ, ಅಂದ್ರೆ ಸುಪ್ರೀಂ ಕೋರ್ಟ್ ಏನೋ ಒಂದು ಕಮಿಟಿನ ರಚಿಸಿತ್ತು, ಆ ಕಮಿಟಿಯಲ್ಲಿದ್ದ ಸುಮಾರು 6 ಜನಕ್ಕೆ ತುಂಬಾ ಅನಾರೋಗ್ಯ ಕಾಡ್ತಾ ಇತ್ತು. ಮತ್ತೆ ಅದರಲ್ಲಿದ್ದ ಒಬ್ಬ ಮಹಿಳೆ ಕೂಡ ತೀರಿ ಹೋಗ್ತಾಳೆ. ಇನ್ನುಳಿದ 6 ಜನಕ್ಕೆ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟೋಗಿತ್ತು. ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸನ್ನ ಹಾಕಿದ್ದ ಸುಂದರ್ ರಾಜನ್ ಕೂಡ ಕೇಸನ್ನ ಹಾಕಿದ ಕೆಲವೇ ದಿನಗಳಲ್ಲಿ ಅವರು ಕೂಡ ಪ್ರಾಣನ ಬಿಟ್ಟಿದ್ರು. ಈ ಎಲ್ಲಾ ಘಟನೆಗಳಿಂದ ಆ ಒಂದು ಬಾಗಿಲನ್ನು ತೆರೆಯೋದಕ್ಕೆ ಯಾರು ಕೂಡ ಧೈರ್ಯ ಮಾಡ್ತಾ ಇಲ್ಲ. ಮತ್ತೆ ಆ ಒಂದು ಬಾಗಿಲು ನೇರವಾಗಿ ಸಮುದ್ರಕ್ಕೆ ಕನೆಕ್ಟ್ ಆಗಿದೆ. ಒಂದು ವೇಳೆ ಏನಾದರೂ ಬಾಗಿಲನ್ನು ತೆರೆದರೆ ಸಮುದ್ರ ನೀರು ಹೊರಬಂದು ಸಂಪೂರ್ಣವಾಗಿ ಕೇರಳ ಮುಳುಗು ಹೋಗುತ್ತೆ ಅಂತ ಹೇಳಲಾಗುತ್ತೆ. ಈ ಎಲ್ಲಾ ಕಾರಣಗಳಿಂದಾಗಿ ಚೇಂಬರ್ ಬಿ ಬಾಗಿಲನ್ನು ತೆಗೆಯೋದಕ್ಕೆ ಯಾರೂ ಕೂಡ ಧೈರ್ಯ ಮಾಡಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಮಾಹಿತಿ. ನಮಸ್ಕಾರ.